ನನಗೆ ಕೃಷ್ಣ ಜ್ಯೋತಿ ಅಂತ ಒಬ್ಬ ಲೇಡಿ ಹೀರೋಯಿನ್ ನನಗೆ. ಕೃಷ್ಣ ಜ್ಯೋತಿ ಯಾರು ಅಂದರೆ ಈಗ ಸಾಯಿ ಕುಮಾರು ರವಿಶಂಕರ್ ಇದ್ದಾರಲ್ಲ ಅವ್ರ ತಾಯಿ. ಆ್ಯಕ್ಟಿಂಗಿಗಿಂತ ಡೈರೆಕ್ಷನ್ ಕಡೆ ಇದು ಲೀನಿಂಗ್ ಜಾಸ್ತಿ ಆಗ್ತಾಯಿತ್ತು, ವಾಲ್ಬಿಟ್ಟೆ ಆ ಕಡೆಗೆ. ನನಗೆ ನನ್ನ ಕೆಲಸ ನೋಡಿ ಬಾಲಕೃಷ್ಣ ಇದ್ದಾರೆ, ಟೇನ್ ಬಾಲಕೃಷ್ಣ, ಅವರು ಸೇಲಂನಲ್ಲಿ ರತ್ನ ಸ್ಟುಡಿಯೋಸ್ ಅಂತಿತ್ತು. ಅವ್ರು ಕನ್ನಡ ಪಿಕ್ಚರ್ ತೆಗಿಬೇಕು ಅಂತ ಹೇಳ್ಬಿಟ್ಟು ಯೋಚನೆ ಮಾಡಿ. ದಿಸ್ ಈಸ್ ಇನ್ ಇಯರ್ 1957, ಇದು 56, ಭಾಗ್ಯೋದಯ 55, 56, ಇದು ಬಂದು 57. ನನಗೆ ಯಾರು ಇದು ನಮ್ಮ ಕನ್ನಡ ಇನ್ಚಾರ್ಜಾಗಿ ಹಾಕಬೇಕು, ಯಾರನ್ನಾದರೂ ಒಬ್ಬರನ್ನ, ಪ್ರೊಡಕ್ಷನ್ ಎಲ್ಲ ನೋಡ್ಕೋಬೇಕು, ಬಟ್ ಇದು ಅಸೋಸಿಯೇಟ್ ಆಗು ಇರಬೇಕು, ಹೇಗೆ ಯಾರನ್ನ ಹಾಕೋದು ಅಂತ ಹೇಳಿದಾಗ ಅಲ್ಲಿ ಭಗವಾನ್ ಅಂತಿದ್ದಾನೆ, ಅವ್ನು ಕರೆಸ್ತೀನಿ ಅಂತ ಹೇಳ್ಬಿಟ್ಟು ರತ್ನ ಸ್ಟುಡಿಯೋ ಸೇಲಂನವರು ನನ್ನನ್ನು ಕರೆಸಿ, ನೀನು ನಮ್ಮ ಕನ್ನಡ ಡಿಪಾರ್ಟ್ಮೆಂಟಿಗೆ ಇನ್ಚಾರ್ಜ್ ಆಗಿರಿ ಅಂತ ಹೇಳ್ಬಿಟ್ಟು ನನಗೆ ಕರೆಸಿದ್ರು. ನಾನು ಕರೆಸಿದ್ಮೇಲೆ ನಾನು ಅಲ್ಲಿ ಕೆಲಸ ಮಡ್ರಾಸ್ ಆಫೀಸ್ನಲ್ಲಿ ನಾನು ವಾಸ್ತವ್ಯ. ತಿಂಗಳು ಒಂದಷ್ಟು ದುಡ್ಡು ಕಳಿಸೋರು, ಊಟ ತಿಂಡಿ ನಡೆಯೋದು. 500 ರೂಪಾಯಿ ಕಳಿಸೋರು, ಮನೆ ಬಾಡಿಗೆ ಅವ್ರು ಕಳಿಸ್ಬಿಡೋರು. 500 ರೂಪಾಯಿ ನನಗೆ ಕಳಿಸೋರು. ನಾನು ಅದರಲ್ಲಿ ಹಿಂಗೆ ಮಾಡಿಕೊಂಡು ನಾನು ಸಾಕಾಗ್ತಾಯಿತ್ತು 500 ರೂಪಾಯಿಗಿನ ಕಾಲದಲ್ಲಿ. ಒಂದು ವೀರಪುತ್ರ ಅಂತ ಒಂದು ಪಿಕ್ಚರ್, ಅದಕ್ಕೆ ವೀರಪುತ್ರ ಅಂತ ಹೆಸರಿಟ್ಟೋದು, ಫೋಕ್ಲೋರ್. ಅದರಲ್ಲಿ ಕತ್ತಿ ವರ್ಷೆ ಲಾಠಿ ವರ್ಷೆ ಹೀರೋಗಿದೆ. ಹೀರೋ ಯಾರು ಅಂದರೆ ರಾಜ್ಕುಮಾರ್. ಅವ್ರಿಗೆ ಲಾಠಿ ವರ್ಷೆ ಅಲ್ಲಿವರೆಗೂ ಪೌರಾಣಿಕ ಪಿಕ್ಚರ್ಗಳಲ್ಲೇ ಮಾಡಿದ್ದಾರೆ. ಲಾಠಿ ವರ್ಷೆ ಕತ್ತಿ ವರ್ಷೆ ಗೊತ್ತಿಲ್ಲ. ಸೊ ಲಾಠಿ ವರ್ಷೆ ಕತ್ತಿ ವರ್ಷೆ ಇವ್ರಿಗೆ ಪ್ರಾಕ್ಟೀಸ್ ಬೇಕು. ಶಿವಯ್ಯ ಸ್ಟಂಟ್ ಮಾಸ್ಟ್ರು, ಅವನ್ನ ಕರೆಸಿ ಅವ್ರಿಗೆ ಲಾಠಿ ವರ್ಷೆ ಕತ್ತಿ ವರ್ಷೆ ನಮ್ಮ ಆಫೀಸಲ್ಲಿ ಹೇಳ್ಕೊಡೋದು. ಬೆಳಗ್ಗೆ 10:30 ಗಂಟೆಯಿಂದ 1 ಗಂಟೆವರೆಗೆ. ರಾಜ್ಕುಮಾರ್ ವರದಪ್ಪ 10:30 ಗಂಟೆಗೆ ನಮ್ಮ ಆಫೀಸಿಗೆ ಬರೋರಲ್ಲಿ 1 ಗಂಟೆವರೆಗೆ ಪ್ರಾಕ್ಟೀಸ್ ಮಾಡೋರು ಹೋಗೋ. ಒಂದು 4-5 ದಿವಸ ಹತ್ರ ಪ್ರಾಕ್ಟೀಸ್ ಮಾಡಿ ಹೋದರು. ಹೋದ್ಮೇಲೆ ನಾನು ಒಂದು ದಿವಸ 4-5ನೇ ದಿವಸ ಬಂದು, ನೀವೆಲ್ಲಿಗೆ ಹೋಗ್ತೀರ? ನಾನು ಊಟಕ್ಕೆ ಹೋಗ್ತೀನಿ. ಎದುರುಗಡೆ ನಾರಾಯಣ್ ಕೆಫೆ ಇತ್ತು, ಊಟಕ್ಕೆ ಹೋಗ್ತೀನಿ ನಾನು. ಹಾಗೆ ಅಯ್ಯ, ಹೋಟ್ಲಿಗೆ ಹಾಕಿ ಕೂತೀರ ಊಟ ಮಾಡೋಕ್ಕೆ, ನಮ್ಮನೆಗೆ ಬನ್ನಿ ಊಟ ಮಾಡೋಣ ಜೊತೆಲಿ ಕೂತ್ಕೊಂಡು ಅಂತ. ಅಷ್ಟೊತ್ತಿಗೆ ಕೊಂಚ ಬಳಕೆ ಇತ್ತು. ರಾಜ್ಕುಮಾರ್ ಅವ್ರನ್ನ ನನ್ನ ಪರಿಚಯ ಆಗಿದ್ದನ್ನು ಹೇಳಿದ್ರೆ ನೀವು ನಂಬ್ತಿರೋ ಬಿಡ್ತಿರೋ ಗೊತ್ತಿಲ್ಲ ನನಗೆ. ನಮ್ಮ ಹಾಸನದ ಕ್ಯಾಂಪ್ನಲ್ಲಿ ನಮ್ಮ ಕರ್ನಾಟಕ ನಾಟಕ ಸಭಾ ಹೇಳ್ದಲ್ಲ, ಹಾಸನದ ಕ್ಯಾಂಪ್ನಲ್ಲಿ ಕರ್ನಾಟಕ ನಾಟಕ ಸಭಾದ ಒಂದು ಸ್ಟೇಜು, ಇವ್ರದ್ದು ಒಂದು ಸ್ಟೇಜು, ಯಾರ್ದು ಗುಬ್ಬಿ ಕಂಪ್ನಿದು ಒಂದು ಸ್ಟೇಜು, ಅಕ್ಕಪಕ್ಕದ ಸ್ಟೇಜು, ನಾಟಕಗಳು. ಅದೇನು ಆಗಿನ ಕಾಲದಲ್ಲಿ ನಾಟಕ ಅಂದರೆ ಫಸ್ಟ್ ಕ್ಲಾಸ್ ಆಗಿ ಹೋಗೋದು, ಜನ ತುಂಬಿರೋರು ನಾಟಕಗಳು. ನಾ ಹೇಳಿದ್ನಲ್ಲ, ವಿಶ್ವಾಮಿತ್ರ ನಾಟಕದಲ್ಲಿ ಗಾಯತ್ರಿ ಪಾತ್ರ ಮಾಡ್ತಾಯಿದ್ದೆ ಅಂತ ಹೇಳ್ಬಿಟ್ಟು. ಇವರು ಗುಬ್ಬಿ ಕಂಪ್ನಿಯಲ್ಲಿ ಕೃಷ್ಣಲೀಲಾ ಅನ್ನೋ ನಾಟಕ ಆಡ್ತಾಯಿದ್ರು. ಕೃಷ್ಣಲೀಲಾದಲ್ಲಿ ಇವರಿಗೆ ಯಾವುದೂ ಪಾತ್ರ ಇಲ್ಲ. ಯಾಕೆಂದರೆ ರಾಜ್ಕುಮಾರ್ ತಂಗಿ ಶಾರದಮ್ಮ ಅಂತಿದ್ರು. ಏನು ಮುದ್ದು ಮುಖ ಸರ್ ಹಾಕಿದ್ದು. ಆಕೆ ಕೃಷ್ಣನ ಪಾತ್ರ ಮಾಡು. ಕೃಷ್ಣಲೀಲಾದಲ್ಲಿ ಕೃಷ್ಣನ ಪಾತ್ರ ಮೇಯ್ನ್ ರೋಲ್ ರಾಜ್ಕುಮಾರ್ ತಂಗಿ ಮಾಡ್ತಾಯಿದ್ರು. ಇವನು ಮಕರಂದ ಅಂತ ಅದರಲ್ಲಿ ಒಂದು ಹಾಸ್ಯ ಪಾತ್ರ ಬರ್ತದೆ, ಅದನ್ನು ಮರದಪ್ಪ ಮಾಡೋರು. ರಾಜ್ಕುಮಾರ್ ತಮ್ಮ ಸಿಕ್ಕಾಪಟ್ಟೆ ಕಾಮಿಡಿ ಮಾಡೋರು, ನಗಿಸಿ ಎಲ್ರಿಗೂ. ಅದು ಅವ್ರ ಇಡೀ ಕುಟುಂಬನೇ ನಟರು. ನಾಗಮ್ಮ ಬಿಟ್ಬಿಡಿ, ನಾಗಮ್ಮ ಬೇಗ ಮದುವೆ ಆಗಿ ಕಳಿಸ್ಕೊಟ್ಬಿಟ್ರು ಗಾಜನೂರಿಗೆ. ಅಲ್ಲಿ ವೆಂಕಟರಾಜು ಅಂತ ಅವ್ರ ಸಂಬಂಧಿಕರು ಇದ್ದರು, ಅವ್ರಿಗೆ ಮದುವೆ ಮಾಡಿಕೊಟ್ಟು ಅಲ್ಲಿ ಕಳಿಸ್ಬಿಟ್ರು. ಕಲಾವತಿ ಅಂತ ಒಂದು ಪಾತ್ರ ಬರುತ್ತೆ ಅದರಲ್ಲಿ. ಕೃಷ್ಣನಿಗೆ ಬೆಣ್ಣೆ ತಿನ್ನಿಸೋದು, ಮುದ್ದು ಮಾಡೋದು ಎಲ್ಲ ಇದೆ ಅದರಲ್ಲಿ ಕಲಾವತಿ ಪಾತ್ರನ ರಾಜ್ಕುಮಾರ್ ಮಾಡೋದು, ಹೆಣ್ಣು ಪಾತ್ರ. ಅವ್ರಿಗೆ ಯಾರೋ ಹೇಳಿದ್ದಾರೆ, ಇಲ್ಲಿ ಕರ್ನಾಟಕ ನಾಟಕ ಸಭಾದಲ್ಲಿ ಗಾಯತ್ರಿ ಪಾತ್ರ ಮಾಡಿದ್ರೆ ತುಂಬ ಚೆನ್ನಾಗಿದ್ದಾರೆ ಅವರು, ನೋಡಿ ನೀವು ಅಂತ. ಅವರು ಅಲ್ಲಿ ಬಿಡುವು ಮಾಡಿಕೊಂಡು ಸೀದಾ ಇಲ್ಲಿಗೆ ಬರೋರು. ನಾಟಕದ ಕಂಪನಿ ಎಲ್ಲ ಬಂದು ಪಕ್ಕದಲ್ಲಿ ಇದ್ದಿದ್ದರಿಂದ ಯಾರು ಟಿಕೆಟ್ ಕೇಳ್ತಾಯಿಲ್ಲ, ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಆ ಥರ ಇದ್ದಾರೆ. ಅವರು ಬಂದು ನನ್ನ ಪಾತ್ರಗಳನ್ನೆಲ್ಲ ನೋಡೋದು. ನನಗೆ ಯಾರೋ ಹೇಳಿದ್ರು, ಅಲ್ಲಿ ಕಲಾವತಿ ಪಾತ್ರ ಒಬ್ಬರು ಇವರು ಮಾಡ್ತಾರೆ, ಮುತ್ತರಾಜು ಅಂತ ಮಾಡ್ತಾರೆ, ತುಂಬ ಚೆನ್ನಾಗಿ ಮಾಡ್ತಾರೆ. ಹಾಗೆ ಸರಿ, ನಾನು ಕಲಾವತಿ ಪಾತ್ರ ನಾನು ನೋಡೋಕೆ ಹೋಗೋದು. ನನಗೆ ಬಿಡುವಿನ ಟೈಮ್ನಲ್ಲಿ ಬೇರೆ ನಾಟಕಗಳು ಆಡುವಾಗ ಆ ಪಾತ್ರ ಹೋಗೋದು. ಆಮೇಲೆ ಒಂದು ದಿವಸ ಇಬ್ಬರು ಭೇಟಿ ಮಾಡಿದ್ವಿ ಅಲ್ಲಿ. ನಿಮ್ಮ ಪಾತ್ರ ನೋಡಿದ್ರೆ ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ ಕಾಣಿಸ್ತೀರಾ ಅಂತ ಅವರಂದರು. ನಿಮ್ಮ ಪಾತ್ರ ನಾನು ನೋಡಿದೆ, ನಿಮ್ಮ ತುಂಬ ಚೆನ್ನಾಗಿ ಕಾಣಿಸ್ತೀರಾ ಮುತ್ತರಾಜು ಅವರೇ
ತುಂಬ ಸಂತೋಷ ಆಯಿತು ಅಂತ ಇಬ್ಬರು ಮ್ಯೂಚುವಲ್ ಆಗಿ ನಾನು ಅವ್ರು ಅಡ್ಮೈರ್ ಮಾಡೋದು, ನಾನು ಅವ್ರನ್ನ ಅಡ್ಮೈರ್ ಮಾಡೋದು. ಮ್ಯೂಚುವಲ್ ಅಡ್ಮಿರೇಷನ್ MS ಅಂತೀವಿ, ಮ್ಯೂಚುವಲ್ ಅಡ್ಮಿರೇಷನ್ ಸೊಸೈಟಿ ಅಂತ ಮಾಡಿಕೊಂಡು ಒಬ್ರಿಗೊಬ್ಬರು ಚೆನ್ನಾಗಿದೆಯೋ ಚೆನ್ನಾಗಿಲ್ವೋ, ಬಟ್ ಭೇಟಿ ಮಾಡಿದಾಗ ಚೆನ್ನಾಗಿದೆ ಅಂತ ತಾನೇ ಹೇಳಬೇಕು. ಬಟ್ ನಿಜವಾಗ್ಲೂ ಚೆನ್ನಾಗಿತ್ತು, ಅದು ಇಬ್ಬರು ಪಾತ್ರನೂ ಚೆನ್ನಾಗಿತ್ತು. ಅದರಲ್ಲಿ ಒಂದು ಚಿಕ್ಕ ಪರಿಚಯ ಆಗಿತ್ತು ಅಷ್ಟೇ. ಆಮೇಲೆ ಅವರೆಲ್ಲೋ ನಾವೆಲ್ಲೋ ನಾಟಕ ಒಮ್ಮೆ ಮೂವ್ ಆಯಿತು ಅಂತಂದರೆ ನಾವು ಬೇರೆ ಬೇರೆ ಆಗಿಬಿಡ್ತೀವಿ.